ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಗಳೇನು ಹಾಗಾದರೆ ಹೇಗಿರಬೇಕು ನಮ್ಮ ಆರೋಗ್ಯ ಶೈಲಿ ಮತ್ತು ನಮ್ಮ ಜೀವನ ಪದ್ಧತಿ ನೋಡ್ತಾ ಹೋಗೋಣ ಹಾಗಾದರೆ ಒಂದೊಂದಾಗಿ. ಇದು ತಾಂತ್ರಿಕ ಸಲಹಾ ಸಮಿತಿ ಅಂದರೆ ತಜ್ಞ ವೈದ್ಯರು ಕೊಟ್ಟಿದ್ದು. ಸಾರ್ವಜನಿಕ ಆರೋಗ್ಯ ಅಭಿಯಾನವನ್ನು ಕೈಗೊಳ್ಳಬೇಕು. ಸಾರ್ವಜನಿಕ ಧೂಮಪಾನಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಧೂಮಪಾನಿಗಳ ಅಕ್ಕಪಕ್ಕ ನಿಲ್ಲಬಾರ್ದು, ಅಂದರೆ ಸಿಗರೇಟ್ ಹೊಡೆರೋ ಪಕ್ಕ ಯಾರು ಹೋಗಿ ನಿಲ್ಲೋಕೆ ಹೋಗಬಾರ್ದು. ಇನ್ನು ಪ್ಯಾಸಿವ್ ಸ್ಮೋಕಿಂಗ್ಗೆ ಒಳಗಾಗಬಾರ್ದು. ನೋಡಿ, ಸಿಗರೇಟು ಯಾರು ಹೊಡಿತಾ ಇರ್ತಾರೆ ಅವ್ರಿಗಿಂತ ಮುಂದೆ ನಿಂತಿರ್ತಾರಲ್ವ, ತೊಗೊಳ್ತಿರ್ತಾರಲ್ವ ಗಾಳಿನ, ಸಿಗರೇಟ್ ಹೊಗೆನ, ಅವ್ರಿಗೆ ಎಫೆಕ್ಟ್ ಜಾಸ್ತಿ ಅಂತೆ. ಆರೋಗ್ಯಕರ ಆಹಾರ ಸೇವನೆ ಮಾಡಬೇಕು. ಉಪ್ಪು ಸಕ್ಕರೆ ಪ್ರಮಾಣ ಆಹಾರದಲ್ಲಿ ಕಡಿಮೆ ಇರಬೇಕು, ಇತಿಮಿತಿ ಇರಬೇಕು. ಉಸಿರಾಟದ ಸಮಸ್ಯೆ, ಎದೆನೋವಿದ್ರೆ ಜಾಗೃತಿ ವಹಿಸಿ. ಏನಾದರೂ ನಿಮಗೆ ಆ ರೀತಿ ಲಕ್ಷಣಗಳು ಕಂಡು ಬಂತ ಕೂಡಲೇ ವೈದ್ಯರನ್ನ ಸಂಪರ್ಕ ಮಾಡಬಹುದು. ಡಿಲೇ ಮಾಡಬೇಡಿ ಮತ್ತು ನೆಗ್ಲೆಕ್ಟ್ ಮಾಡಬೇಡಿ. ಮಕ್ಕಳ ಮೇಲೆ ವಿಶೇಷ ನಿಗಾನ ಇಡಬೇಕಾಗಿದೆ. ಇನ್ನು ಶಾಲೆಗಳಲ್ಲಿ ವರ್ಷಕ್ಕೊಮ್ಮೆ ಹೃದಯ ತಪಾಸಣೆಯನ್ನು ಮಾಡಿಸುವುದು ಕಡ್ಡಾಯ ಆಗಿದೆ. ಸರ್ಕಾರ ಕೂಡ ಈಗಾಗಲೇ ಕ್ರಮ ತೆಗೆದುಕೊಂಡಿದೆ. ಶಾಲೆಗಳಲ್ಲಿ ಯೋಗ ವ್ಯಾಯಾಮ ಕೂಡ ಹೆಚ್ಚಿನದಾಗಿರಬೇಕು. ನೋಡಿ, ಎಕ್ಸಸೈಸ್ ಅಂತೂ ನಮ್ಮ ದೇಹಕ್ಕೆ ಬೇಕೇ ಬೇಕು. ಹೊರಾಂಗಣ ಚಟುವಟಿಕೆಗಳಿಗೆ ಆದ್ಯತೆಯನ್ನು ಕೊಡಬೇಕಾಗಿದೆ.